ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಾ ಇದ್ದೀರಿ, ಲೈಕ್ ಮಾಡಿ, ಕೆಳಗೆ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಣಿಜರಿ ಜಲಪಾತ. ಈ ಜಲಪಾತವು ದುರ್ಗದ ಹಳ್ಳಿಯಿಂದ 4 ಕಿಲೋಮೀಟರ್ ದೂರವಿದ್ದು, ಕೊಟ್ಟಿಗೆಹಾರದಿಂದ 24 ಕಿಲೋಮೀಟರ್ ದೂರವಿದ್ದು, ಚಿಕ್ಕಮಗಳೂರಿನಿಂದ 70 ಕಿಲೋಮೀಟರ್ ದೂರವಿದೆ. ಈ ಜಲಪಾತವು ಕಡಿದಾದ ಬಂಡೆಗಳ ಮೇಲೆ 328 ಅಡಿ ಎತ್ತರದಿಂದ ಹರಿಯುತ್ತದೆ. ಜರಿ ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಜಲಪಾತಗಳಲ್ಲಿ ಒಂದಾಗಿದೆ. ದಬ್ದಬೆ ಜಲಪಾತ. ಈ ಜಲಪಾತವನ್ನು ಮೊದಲು ದಬ್ದಬೆ ಜಲಪಾತವೆಂದು ಕರೆಯುತ್ತಿದ್ದು, ಇದು ಖಾಸಗಿ ಜಲಪಾತವಾದ ಕಾರಣ ಮಾಲೀಕರ ಹೆಸರಾದ ಸಗೀರ್ ಅಹಮದ್ ಜಲಪಾತವೆಂದು ಕರೆಯುತ್ತಾರೆ. ಇದು ಚಿಕ್ಕಮಗಳೂರಿನಿಂದ 30 ಕಿಲೋಮೀಟರ್ ದೂರವಿದ್ದು, ಬಾಬಾ ಬುಡನ್ಗಿರಿಯಿಂದ 25 ಕಿಲೋಮೀಟರ್ ಹಾಗೂ ಮುಳ್ಳಯ್ಯನಗಿರಿಯಿಂದ 20 ಕಿಲೋಮೀಟರ್ ದೂರವಿದೆ. ಈ ಜಲಪಾತವು ಒಂದು ಖಾಸಗಿ ಜಲಪಾತವಾಗಿದ್ದು, ಇದಕ್ಕೆ ಪ್ರವೇಶ ಶುಲ್ಕವಿರುತ್ತದೆ. ಕಲ್ಲತ್ತಿ ಜಲಪಾತ. ಈ ಜಲಪಾತವು ಚಿಕ್ಕಮಗಳೂರಿನಿಂದ 53 ಕಿಲೋಮೀಟರ್ ದೂರದಲ್ಲಿದ್ದು, ಕೆಮ್ಮಣ್ಣುಗುಂಡಿಯಿಂದ 10 ಕಿಲೋಮೀಟರ್ ದೂರವಿದೆ. ಈ ಜಲಪಾತವು 45 ಮೀಟರ್ ಎತ್ತರದಿಂದ ಚಂದ್ರದ್ರೋಣ ಬೆಟ್ಟದ ಮೇಲ್ಭಾಗದಿಂದ ಹರಿದು ಬರುತ್ತದೆ. ಈ ಜಲಪಾತವು ಅತಿ ರಮಣೀಯತೆಯಿಂದ ಕೂಡಿದ್ದು, ಬರೀ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರದೆ ಐತಿಹಾಸಿಕ ಸ್ಥಳ ಪುರಾಣವನ್ನು ಹೊಂದಿದೆ. ಇಲ್ಲಿನ ಧುಮ್ಮುಕ್ಕುವ ನೀರಿಗೆ ಮೈ ಒಡ್ಡುವುದರಿಂದ ಅನೇಕ ರೋಗ ರುಜಿನಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಶಂಕರ್ ಜಲಪಾತ. ಈ ಜಲಪಾತವು ಹಾಲ್ದೂರಿನ ಬಳಿ ಇದ್ದು, ಚಿಕ್ಕಮಗಳೂರಿನಿಂದ 24 ಕಿಲೋಮೀಟರ್ ದೂರವಿದೆ. ಪ್ರಕೃತಿ ಸೌಂದರ್ಯದಿಂದ ತುಂಬಿದ ಈ ಜಲಪಾತವು ಕಡಿಮೆ ಜನರಿಗೆ ತಿಳಿದ ಜಲಪಾತವಾಗಿದ್ದು, ಪ್ರಕೃತಿ ಪ್ರಿಯರಿಗೆ ಮತ್ತು ಟ್ರೆಕ್ಕಿಂಗ್ ಪ್ರಿಯರಿಗೆ ಸೂಕ್ತವಾದ ಸ್ಥಳವಾಗಿದೆ. ಈ ಜಲಪಾತವು ಮಳೆಗಾಲದ ಸಮಯದಲ್ಲಿ ತುಂಬಿ ಹರಿಯುವುದರಿಂದ ವರ್ಷದ ಜುಲೈನಿಂದ ಅಕ್ಟೋಬರ್ ಸೂಕ್ತ ತಿಂಗಳಾಗಿರುತ್ತದೆ. ಸಿರಿಮನೆ ಜಲಪಾತ. ಈ ಜಲಪಾತವು ಶೃಂಗೇರಿಯಿಂದ 15 ಕಿಲೋಮೀಟರ್ ದೂರವಿದ್ದು, ಕಿಗ್ಗಾದಿಂದ 5 ಕಿಲೋಮೀಟರ್ ದೂರವಿದ್ದು, ಚಿಕ್ಕಮಗಳೂರಿನಿಂದ 100 ಕಿಲೋಮೀಟರ್ ದೂರವಿದೆ. ಇಲ್ಲಿ ಸುಮಾರು 40 ಅಡಿ ಎತ್ತರದಿಂದ ಧುಮ್ಮುಕ್ಕುವ ಜಲಪಾತವು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಜಲಪಾತದ ಬುಡದಲ್ಲಿ ಆಳ ಕಡಿಮೆ ಇರುವುದರಿಂದ ಪ್ರವಾಸಿಗರು ಸ್ನಾನ ಮಾಡಲು ಅನುಕೂಲವಾದ ಜಲಪಾತವಾಗಿದೆ. ಹೆಬ್ಬೆ ಜಲಪಾತ. ಈ ಜಲಪಾತವು ಕೆಮ್ಮಣ್ಗುಂಡಿಯಿಂದ 10 ಕಿಲೋಮೀಟರ್ ದೂರವಿದ್ದು, 554 ಅಡಿ ಎತ್ತರದಿಂದ ಧಾವಿಸಿ ದೊಡ್ಡ ಹೆಬ್ಬೆ ಮತ್ತು ಚಿಕ್ಕ ಹೆಬ್ಬೆಗಳನ್ನು ರೂಪಿಸಿ ಹರಿಯುತ್ತದೆ. ಸುಂದರವಾದ ಕೆಮ್ಮಣ್ಗುಂಡಿ ಬೆಟ್ಟಗಳ ನಡುವೆ ಎತ್ತರದ ಹೆಬ್ಬೆ ಜಲಪಾತವು ಚಿಕ್ಕಮಗಳೂರಿನಲ್ಲಿ ಒಂದು ದಿನದಲ್ಲಿ ಭೇಟಿ ನೀಡಲು ಉತ್ತಮ ಸ್ಥಳವಾಗಿದೆ. ಇಲ್ಲಿನ ನೀರು ಹಲವಾರು ಜೀವಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳ ಗಮನ ಸೆಳೆದಿರುವ ಔಷಧೀಯ ಗಿಡಮೂಲಿಕೆಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಹನುಮಗುಂಡಿ ಜಲಪಾತ. ಈ ಜಲಪಾತವು ಕುದುರೆಮುಖದಿಂದ 15 ಕಿಲೋಮೀಟರ್ ದೂರವಿದ್ದು, ಶೃಂಗೇರಿಯಿಂದ 26 ಕಿಲೋಮೀಟರ್ ದೂರವಿದ್ದು, ಮಂಗಳೂರಿನಿಂದ 79 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿ ಪ್ರೇಮಿಗಳು, ದಂಪತಿಗಳು ಮತ್ತು ಸಾಹಸ ಪ್ರಿಯರಿಗೆ ಈ ಜಲಪಾತವು ಹುಳಿಕಣ್ಣುಗಳಿಗೆ ರಸದೌತಣವಾಗಿದೆ. ಜಲಪಾತವು ಸಮುದ್ರ ಮಟ್ಟದಿಂದ ಸುಮಾರು 22 ಮೀಟರ್ಗಳಷ್ಟು ಎತ್ತರದಿಂದ ಧುಮುಕುತ್ತದೆ ಮತ್ತು 996 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇದು ಜಲಪಾತ ಮತ್ತು ಸುತ್ತಮುತ್ತಲಿನ ಎಲೆಗೊಂಚಲುಗಳ ಅದ್ಭುತ ನೋಟಗಳನ್ನು ನೀಡುತ್ತದೆ. ಬಂಡಜೆ ಜಲಪಾತ. ಈ ಜಲಪಾತವು ಬಲ್ಲರಾಯದುರ್ಗದಿಂದ 4 ಕಿಲೋಮೀಟರ್ ದೂರವಿದ್ದು, ಕೊಡಿಗೆ ಜಲಪಾತದಿಂದ 9 ಕಿಲೋಮೀಟರ್ ದೂರವಿದ್ದು, ಮೂಡಿಗೆರೆಯಿಂದ 45 ಕಿಲೋಮೀಟರ್ ದೂರ ಮತ್ತು ಚಿಕ್ಕಮಗಳೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಪಾತವು ಸುಮಾರು 200ರಿಂದ 300 ಅಡಿಯಿಂದ ಧುಮ್ಮುಕ್ಕುತ್ತಾ ರುದ್ರ ರಮಣೀಯ ದೃಶ್ಯಕ್ಕೆ ಸಾಕ್ಷಿಯಾಗಿದೆ. ಈ ಜಲಪಾತವು ಟ್ರೆಕ್ಕಿಂಗ್ ಆಗಿ ಪ್ರಸಿದ್ಧಿ ಹೊಂದಿದೆ. ಮಧುಗುಂಡಿ ಜಲಪಾತ. ಈ ಜಲಪಾತವು ಮಧುಗುಂಡಿ ಎಂಬ ಗ್ರಾಮದಲ್ಲಿದ್ದು, ಮೂಡಿಗೆರೆಯಿಂದ 34 ಕಿಲೋಮೀಟರ್ ದೂರವಿದ್ದು, ಚಿಕ್ಕಮಗಳೂರಿನಿಂದ 70 ಕಿಲೋಮೀಟರ್ ದೂರವಿದೆ. ಮಧುಗುಂಡಿ ಜಲಪಾತವು ಒಂದು ದಿನದ ಪಿಕ್ನಿಕ್ಗೆ ಸೂಕ್ತವಾದ ಸ್ಥಳವಾಗಿದ್ದು, ಛಾಯಾಗ್ರಾಹಕರ ಮೆಚ್ಚುಗೆಯ ಸ್ಥಳವಾಗಿದೆ. ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಈ ಜಲಪಾತವನ್ನು ನೋಡಲು ಜೂನ್ನಿಂದ ಅಕ್ಟೋಬರ್ ತಿಂಗಳು ಸೂಕ್ತವಾಗಿದೆ. ಎಳನೀರು ಜಲಪಾತ. ಈ ಜಲಪಾತವು ಎಳನೀರು ಹಳ್ಳಿ ಎಂಬ ಗ್ರಾಮದಲ್ಲಿದ್ದು, ಚಿಕ್ಕಮಗಳೂರಿನಿಂದ 96 ಕಿಲೋಮೀಟರ್ ದೂರವಿದ್ದು, ಕಳಸಾದಿಂದ 11 ಕಿಲೋಮೀಟರ್ ಮತ್ತು ಹೊರನಾಡಿನಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿ ಸೌಂದರ್ಯದಿಂದ ತುಂಬಿದ ಈ ಜಲಪಾತವು ಕಡಿಮೆ ಜನರಿಗೆ ತಿಳಿದ ಜಲಪಾತವಾಗಿದ್ದು, ಪ್ರಕೃತಿ ಪ್ರಿಯರಿಗೆ ಮತ್ತು ಟ್ರೆಕ್ಕಿಂಗ್ ಪ್ರಿಯರಿಗೆ ಸೂಕ್ತವಾದ ಸ್ಥಳವಾಗಿದೆ. ಈ ಜಲಪಾತವು ಮಳೆಗಾಲದ ಸಮಯದಲ್ಲಿ ತುಂಬಿ ಹರಿಯುವುದರಿಂದ ವರ್ಷದ ಜುಲೈನಿಂದ ಅಕ್ಟೋಬರ್ ಸೂಕ್ತ ತಿಂಗಳಾಗಿರುತ್ತದೆ. ಕಡಂಬಿ ಜಲಪಾತ. ಈ ಜಲಪಾತವು ಕುದುರೆಮುಖದಿಂದ 12 ಕಿಲೋಮೀಟರ್ ದೂರವಿದ್ದು, ಶೃಂಗೇರಿಯಿಂದ 43 ಕಿಲೋಮೀಟರ್ ಮತ್ತು ಚಿಕ್ಕಮಗಳೂರಿನಿಂದ 93 ಕಿಲೋಮೀಟರ್ ದೂರದಲ್ಲಿದೆ.
ಕಡಂಬಿ ಜಲಪಾತವು ಸುಮಾರು 50 ಅಡಿ ಎತ್ತರದಿಂದ ಧುಮ್ಮುಕುತ್ತಾ 3 ಹಂತಗಳಲ್ಲಿ ಹರಿಯುತ್ತದೆ. ಇತರ ನೈಸರ್ಗಿಕ ಪ್ರವಾಸಿ ಸ್ಥಳಗಳಿಗಿಂತ ಭಿನ್ನವಾಗಿ ಕಡಂಬಿ ಜಲಪಾತವು ಸಂಪೂರ್ಣವಾಗಿ ಏಕಾಂತವಾಗಿದೆ ಮತ್ತು ಶಾಂತವಾಗಿದೆ, ಏಕೆಂದರೆ ಇದರ ಅಸ್ತಿತ್ವದ ಬಗ್ಗೆ ಇನ್ನೂ ಅನೇಕರಿಗೆ ತಿಳಿದಿಲ್ಲ. ಹಲೆಕಾನ್ ಜಲಪಾತ. ಈ ಜಲಪಾತವು ಚಾರ್ಮುಡಿಯಿಂದ 18 ಕಿಲೋಮೀಟರ್ ದೂರವಿದ್ದು, ಕೊಟ್ಟಿಗೆಹಾರದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಪಾತವು ಸುಮಾರು 90 ಅಡಿಗಿಂತ ಹೆಚ್ಚು ಎತ್ತರದಿಂದ ಹರಿಯುತ್ತದೆ ಮತ್ತು ಹಾಲ್ನೊರೆಯಂತೆ ಬೆಳ್ಳಗೆ ಹರಿಯುತ್ತದೆ. ಪ್ರಕೃತಿ ಸೌಂದರ್ಯದಿಂದ ತುಂಬಿದ ಈ ಜಲಪಾತವು ಪ್ರಕೃತಿ ಪ್ರಿಯರಿಗೆ ಮತ್ತು ಟ್ರೆಕ್ಕಿಂಗ್ ಪ್ರಿಯರಿಗೆ ಸೂಕ್ತವಾದ ಸ್ಥಳವಾಗಿದೆ. ಕೊಡಿಗೆ ಜಲಪಾತ. ಈ ಜಲಪಾತವು ದುರ್ಗದಹಳ್ಳಿ ಎಂಬ ಗ್ರಾಮದಲ್ಲಿದ್ದು, ಮೂಡಿಗೆರೆಯಿಂದ 38 ಕಿಲೋಮೀಟರ್ ದೂರವಿದ್ದು, ಚಿಕ್ಕಮಗಳೂರಿನಿಂದ 68 ಕಿಲೋಮೀಟರ್ ದೂರವಿದೆ. ಇದು ಸುಮಾರು 30 ಅಡಿ ಎತ್ತರದಿಂದ ಧುಮ್ಮುಕುತ್ತಾ ಪ್ರವಾಸಿಗರ ಮನ ತಣಿಸುತ್ತಿರುವ ಖಾಸಗಿ ಎಸ್ಟೇಟ್ಗೆ ಸೇರಿದ ಜಲಪಾತವಾಗಿದ್ದು, ಸುತ್ತಮುತ್ತ ದಟ್ಟ ಕಾಡಿನಿಂದ ತುಂಬಿದೆ. ಈ ಜಲಪಾತವು ಕಡಿಮೆ ಅರಿವಿನಿಂದ ಧುಮ್ಮುಕುವುದರಿಂದ ಇಲ್ಲಿ ಈಜಲು, ಸ್ನಾನ ಮಾಡಲು ಸೂಕ್ತವಾಗಿದ್ದು, ಇದರಿಂದ ದಿನದಿಂದ ದಿನಕ್ಕೆ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಉಕ್ಕುಡ ಜಲಪಾತ. ಈ ಜಲಪಾತವು ಚಿಕ್ಕಮಗಳೂರಿನಿಂದ 45 ಕಿಲೋಮೀಟರ್ ದೂರವಿದ್ದು, ದಟ್ಟ ಕಾನನದಲ್ಲಿ ಬೆರಳೆಣಿಕೆ ಜನರಿಗೆ ತಿಳಿದಿದ್ದ ಈ ಜಲಪಾತವು ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತಾ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಿದೆ. ಈ ಜಲಪಾತವು ಸದಾ ತಂಪಾಗಿ ಹಚ್ಚ ಹಸಿರಿನಿಂದ ಕೂಡಿರುವುದರ ಜೊತೆಗೆ ಕಡಿಮೆ ಆಳವಿರುವ ಕಾರಣ ಇಲ್ಲಿ ನಿಂತು ಸ್ನಾನ ಮಾಡಲು ಸೂಕ್ತವಾಗಿದೆ. ಇದಾಗಿತ್ತು ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳ ಕುರಿತಾದ ಮಾಹಿತಿ. ಮುಂಬರುವ ದಿನಗಳಲ್ಲಿ ಒಂದೊಂದು ಜಲಪಾತಗಳ ಬಗ್ಗೆಯೂ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೇನೆ.